ಬದಲಾವಣೆ ಜಗತ್ ನಿಯಮಾನಿ. ಟೆಕ್ನಾಲಜಿ ನಮ್ಮನ್ನೆಲ್ಲ ಆವರಿಸ್ಕೊಂಡು ಬಿಟ್ಟಿದ್ದೇನೆ. ಆದರೆ ದೇವರು ಅನ್ನುವಂತಹ ಒಂದು ವಿಚಾರ ಬಂದಾಗ ಜನ ಭಕ್ತಿಯನ್ನ ಬಿಡೋದಿಲ್ಲ ನೋಡಿ. ಸಾಕಷ್ಟು ಐತಿಹಾಸಿಕ ಪೌರಾಣಿಕ ದೇವಾಲಯಗಳು ದೇಶದಲ್ಲಿ ಇರೋವರೆಗೂ ಭಕ್ತಿಗೆ, ಅದರ ಪೂಜೆಗೆ ಯಾವುದೇ ರೀತಿಯಾದಂತಹ ಬರ ಇಲ್ಲ. ಹೀಗೆ ಅನಾದಿ ಕಾಲದಿಂದಲೂ ಬವಣೆಗಳಿದ್ರೂ ಭಕ್ತಿಯನ್ನ ಬಿಡದೆ ಜೀವಿಸ್ತಾ ಇರೋರು ಹಂಗರ್ಗಿಯ ಮಂದಿ. ಊರು ಅಂದಮೇಲೆ ಅದಕ್ಕೊಂದು ಹೆಸರು, ಆ ಹೆಸರು ಬರೋದಕ್ಕೊಂದು ಕಾರಣ ಇರಲೇಬೇಕಲ್ವ. ಸಾಕಷ್ಟು ಊರುಗಳಿಗೆ ಹೆಸರು ಬರೋದಕ್ಕೆ ಕಾರಣಗಳು ಗೊತ್ತಿಲ್ಲದೆ ಇದ್ರೂ ಈ ಹಂಗರ್ಗಿ ಅಂದಿನ ಪಂಗರ್ಗಿ ಆಗಿತ್ತು ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಸಿಕ್ಕಿವೆ. ಹಂಗರ್ಗಿ ಊರು ಇಂದು ನಿನ್ನೆ ಹುಟ್ಟಿದ್ದಲ್ಲ. 10-12ನೇ ಶತಮಾನದಲ್ಲಿ ಉತ್ತರ ಕರ್ನಾಟಕದ ಕಡೆಗೆ ಪ್ರಯಾಣ ಬೆಳೆಸಿದ ಕಲ್ಯಾಣ ಚಾಲುಕ್ಯರು ಹಂಗರ್ಗಿ ಊರನ್ನ ಪ್ರಮುಖ ಗ್ರಾಮೀಣ ಆಡಳಿತ ಕೇಂದ್ರವಾಗಿಸಿಕೊಂಡಿದ್ರು. ಇದಕ್ಕೆ ಸಾಕ್ಷಿ ಹಂಗರ್ಗಿಯಿಂದ ಸ್ವಲ್ಪ ದೂರದಲ್ಲಿರುವ ಕೆಲವಡಿ ಎಂಬಲ್ಲಿ ಸಿಕ್ಕ ಶಾಸನ. ಕಲ್ಯಾಣ ಚಾಲುಕ್ಯ ಅರಸ ತ್ರೈಲೋಕ್ಯ ಮಲ್ಲದೇವನು ಆಳುತ್ತಿರುವಾಗ ಇವನ ಮಹಾಮಂಡಲಾಧಿಪತಿ ಭೋಗದೇವರಸನು ಪಂಗರ್ಗಿ 12 ಆಳುತ್ತಿರುತ್ತಾನೆ ಎಂದು ಮುಂತಾಗಿ ಬರೆದಿರುವ 32 ಸಾಲಿನ ಶಾಸನ ಇದಾಗಿದೆ. ಕಲ್ಯಾಣಿ ಚಾಲುಕ್ಯರು ಮಾತ್ರವಲ್ಲದೆ ರಾಷ್ಟ್ರಕೂಟರು ಹಾಗೂ ಹೊಯ್ಸಳರು ಕೂಡ ಈ ಭಾಗದಲ್ಲಿ ಅಲ್ಪ ಸಮಯ ಆಳ್ವಿಕೆ ನಡೆಸಿದ್ರು ಎನ್ನುವುದಕ್ಕೆ ಅವರ ಕಾಲದಲ್ಲಿ ನಿರ್ಮಾಣವಾದ ಶಿಲ್ಪ ಕೆತ್ತನೆಗಳ ಪುರಾವೆಗಳಿವೆ. ಹಂಗರ್ಗಿಯ ಮಾರುತೇಶ್ವರ ದೇವಾಲಯದ ಎದುರಿಗೆ 2 ವೀರಗಲ್ಲುಗಳನ್ನು ಕಾಣಬಹುದು. ಅದೇ ರೀತಿ ಊರಿನ ಸ್ಥಳೀಯರಾದ ಶಿವಪುತ್ರ ಗೋವಿಂದಪ್ಪ ಗಾಣಿಗೇರ ಅವರ ಮನೆಯ ಕಟ್ಟೆಗೆ ಹಾಸಿರುವ ಕಲ್ಲಿನ ಮೇಲೂ ಒಂದು ಶಾಸನ ಪತ್ತೆಯಾಗಿದ್ದು ಅದರಲ್ಲಿ ಸಾಮಂತನಾದ ದಶವರ್ಮನು ಪೆಂಗರಿಗೆ 12ಕ್ಕೆ ತೆರಿಗೆ ನಿಗದಿಪಡಿಸಿದ ವಿವರಣೆಗಳಿವೆ. ಹಂಗರ್ಗಿ ಅಂತ ಊರಿಗೆ ಕಂಪ್ಯೂಟರ್ ಬಂದಿರಬಹುದು, ಮೊಬೈಲ್ ಬಂದಿರಬಹುದು, ಆದರೆ ಈ ಊರಿನ ಜನರನ್ನ ಈ ಎಲ್ಲ ತಂತ್ರಜ್ಞಾನಗಳು ಅಷ್ಟೊಂದು ಬದಲಾವಣೆ ಮಾಡಿಲ್ಲ ಅನ್ನೋದು ಅವರ ಒಂದು ಸತ್ಕಾರ ಅಥವಾ ಅವರಲ್ಲಿ ಇರುವಂತಹ ಸಜ್ಜನಿಕೆಯಿಂದಲೇ ನಿಮಗೆ ತಿಳಿಯುತ್ತೆ. ಇಲ್ಲಿನ ಜನ ಎಷ್ಟು ಮುಗ್ಧರು ಅಂತಂದರೆ ಅವ್ರೂರಿಗೆ ಯಾರಾದರೂ ಹೋದರೆ ಬಹಳ ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡಿ ಕಳಿಸ್ತಾರೆ. ಅದಕ್ಕೆ ಸ್ವತಃ ನಾನೇ ಸಾಕ್ಷಿ. ಇಲ್ಲಿ ನೀರಾವರಿ ಬೆಳೆಯನ್ನು ನಂಬಿಕೊಂಡು ಜೀವನ ಮಾಡುವಂತಹ ರೈತರಿಗಿಂತ ಮಳೆರಾಯನನ್ನು ನಂಬಿಕೊಂಡು ಜೀವನ ಮಾಡುವ ರೈತರೇ ಜಾಸ್ತಿ. ಹಾಗಾಗಿ ಒಂದಷ್ಟು ಸಮಯ ಫ್ರೀ ಇರುವಾಗ ಎಲ್ಲರೂ ಕೂತು ಅವರಿವರ ಮನೆ ಕಥೆಗಳನ್ನು ಹೇಳ್ಕೊಂಡು ಬಹಳ ಸೌಹಾರ್ದದಿಂದ ಜೀವನ ಮಾಡ್ತಾರೆ. ಸುಮಾರು 500 ಮನೆಗಳಿರುವಂತಹ ಹಂಗರ್ಗಿಯಲ್ಲಿ ಕುರುಬ ಜನಾಂಗದವರು ಜಾಸ್ತಿ. ಇಲ್ಲಿ ಪ್ರತಿ ಮನೆ, ಪ್ರತಿ ಓಣಿಯಲ್ಲಿಯೂ ಕೂಡ ನೀವು ಉದ್ಭವ ದೇವರನ್ನ ಕಾಣಬಹುದು. ಮಾತ್ರವಲ್ಲದೆ ಇಡೀ ಊರಿನವರಿಂದಲೇ ಪೂಜಿಸಿಕೊಳ್ಳುವ ಮಾರುತೇಶ್ವರ, ಶಿವ, ಬಸವೇಶ್ವರ, ಕೋನಮ್ಮ, ಧ್ಯಾನಮ್ಮ, ಲಗಮಮ್ಮ ಗ್ರಾಮ ದೇವತೆಯ ಜೊತೆಗೆ ಯಮನೂರೇಶ್ವರ ದರ್ಗಾ, ಮಸೀದಿಗಳು, ಅನ್ನದಾನೇಶ್ವರ ಮಠ, ಶಿವಾನಂದ ಮಠಗಳನ್ನು ಕೂಡ ಕಾಣಬಹುದು. ಉಧೋ ಉದೋ ಎಲ್ಲಮ್ಮ, ಇದನ್ನು ನೀವು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಸೈಡಲ್ಲಿ ಕೇಳಿರ್ತೀರಿ. ಹೌದು, ಹಂಗರ್ಗಿಯಲ್ಲಿ ಜೋಗತಿಯರದ್ದೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕತೆ ಇದೆ. ಸಾಮಾನ್ಯವಾಗಿ ಜೋಗತಿಯರು, ಜೋಗಪ್ಪ ಅಂತ ಕರೆಸ್ಕೊಳ್ಳೋರು ಎಲ್ಲಮ್ಮನ ಭಕ್ತರಾಗಿರ್ತಾರೆ. ಎಲ್ಲಮ್ಮ ಹಾಗೂ ರೇಣುಕಾದೇವಿಯನ್ನ ತಮ್ಮ ತಲೆಯ ಮೇಲೆ ಹೊತ್ತು ಊರಿಡಿ ಮೆರೆಸುವಂತಹ ಜೋಗತಿಯರನ್ನ ಹಂಗರ್ಗಿಯಲ್ಲೂ ಕಾಣಬಹುದು. ಈ ಜೋಗತಿಯರಲ್ಲಿ ಬೇರೆ ಬೇರೆ ವಿಧಗಳು ಕೂಡ ಇರುತ್ತೆ. ಮೊದಲನೇದಾಗಿ ಜೋಗತಿಯರು ಸಾಮಾನ್ಯವಾಗಿ ಕೂದಲನ್ನು ಬಿಟ್ಕೊಂಡು ಸಾಕಷ್ಟು ನೇಮನಿಷ್ಠೆಗಳನ್ನು ಮಾಡ್ತಾರೆ. ಹಾಗೆಯೇ ಮನೆ ಮಠಗಳನ್ನು ತೊರೆದು ದೇವರಿಗಾಗಿಯೇ ತಮ್ಮ ಜೀವನವನ್ನು ಅರ್ಪಣೆ ಮಾಡ್ತಾರೆ. ಇನ್ನೊಂದು ಕಡೆ ಮನೆಯಲ್ಲೇ ಇದ್ರೂ ಸಂಸಾರಸ್ಥರಾಗಿದ್ರೂ ಕೂಡ ಕೆಲವೊಂದಿಷ್ಟು ವಾರಗಳನ್ನು ನೇಮನಿಷ್ಠೆಗಳನ್ನು ಮಾಡಿಕೊಂಡು ಪ್ರತಿ ವಾರ 5 ಮನೆಗಳಿಗೆ ಹೋಗಿ ಜೋಗತಿಯನ್ನ ದರ್ಶನ ಮಾಡುವಂತಹ ಅಭ್ಯಾಸ ಕೂಡ ಇದೆ. ಹಂಗರ್ಗಿಯಲ್ಲಿಯೂ ಇಂತಹ ಜೋಗತಿಯರನ್ನ ಕಾಣಬಹುದು. ಅಮ್ಮ, ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದು? ಈಗ 18 ವರ್ಷ ಆತ್ರಿ ಈಗ ಬಂದ ನಮ್ಗೆ ಕಾಡಿ ಈಗ ಬಂದಾರೆ. ನಾವು ಜೋಗಪತಿ ಮಾಡ್ತೀವಿ ರೀ ಅಮ್ಮಗೆ. ನಾವು ಈಗ ಊರಾಗ ಬಂದೆ, ನಿಮ್ಗೆ ಊರಾಗ ಬರ್ತೀವಿ ರೀ ವಾರಕ್ಕೊಮ್ಮೆ. ಮಂಗಳವಾರ ಶುಕ್ರವಾರ 5 ದಿನ ನಡ್ಕೊಂತೀವಿ.
ಅಲ್ಲಿ ಏನು ಮಾಡೋದು ಗುಡ್ದಾಗ ಅಡಿಗೆ ಅದು ಮಾಡಿ ಪಾಟ್ಲಿಗೆ ತುಂಬಿಸಿ ಮಾಡ್ಕೊಂಡು ಬರ್ತೀವಿ. ಹಿಂದಕ್ಕೆ ಹಿರಿಯರು ಮಾಡ್ಕೊತ ಬಂದು ನಾವು ಮಾಡ್ಕೊತ ಬಂದು ಅಲ್ಲ. ಮತ್ತು ಕಾಡಿನ ಬರ್ತಾಳ್ರಿ ಆಕಿ, ಕಾಡಿನ ತಗೊಂತ ಆತಂತ ನಮ್ಮ ಮನ್ಸಿಗೆ ಒಂದು ಕುದುರೆ ತಗೊಂಡ ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ಶಕ್ತಿ, ಹಿರಿಯರು ಹಾಕಿದ ಬುನಾದಿ, ಈ ಶಕ್ತಿಗಳನ್ನೇ ಇಟ್ಕೊಂಡು ಸಮುದಾಯಗಳು ಊರೊಂದನ್ನ ಕಟ್ಟಿಕೊಂಡ ಕಥೆ ಇದು. ಹಂಗರಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದಿಷ್ಟು ಹಿಂದೆ ಉಳಿದಂತೆ ಕಾಣಿಸುತ್ತೆ. ಆದರೂ ಪಾರಂಪರಿಕ ನೆಲೆಗಟ್ಟು ಗಟ್ಟಿಯಾಗಿ ಬೇರೂರಿರೋದ್ರಿಂದ ಮುಂದಿನ ತಲೆಮಾರಿನವರು ಈ ನೆಲದಲ್ಲಿ ತಂಪಾಗಿ ಜೀವನ ನಡೆಸಬಹುದು ಅನ್ನೋದೇ ದೊಡ್ಡ ಭರವಸೆ. ಸೊ ಹಾಗಾಗಿ ಶೂಟ್ ಮುಗಿಸಿ ನಾನು ವಾಪಸ್ ಬೆಂಗಳೂರು ಹೋಗ್ತಾ ಇದ್ದೀನಿ ಟ್ರೈನಲ್ಲಿ. ಸಖತ್ ಮಳೆ ಬರೋದಕ್ಕೆ ಶುರುವಾಯಿತು. ಸೊ ಹಾಗಾಗಿ ಜಾಸ್ತಿ ಶೂಟ್ ಮಾಡಬೇಕು ಆಗಲಿಲ್ಲ. ಬಟ್ ಏನೇ ಹಂಗಾಗಿ ಶೂಟ್ ಚೆನ್ನಾಗಿತ್ತು. ಹಂಗರ್ಗಿಯಲ್ಲಿ ಇರುವಂಥ ವಿಶೇಷತೆಗಳನ್ನೆಲ್ಲ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಮುಂದಿನ ಊರು ನಿಮ್ಮದು ಆಗಿರಬಹುದು. ಅದಕ್ಕಿಂತ ಮುಂಚೆ ನಿಮ್ಮ ಊರಿನ ಬಗ್ಗೆ ಸ್ವಗ್ರಾಮಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ. ಇನ್ನೊಂದು ಊರಿನ ಸಖತ್ತಾಗಿರುವ ಕಥೆಯ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.